ಭಗವದ್ಗೀತೆ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ ಶ್ಲೋಕ 7 ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಜ್ಞಾರ್ಥಂ ತಾನ್ ಬ್ರಮೀಮಿದೆ. ಈ ಶ್ಲೋಕದ ಕನ್ನಡದ ಅರ್ಥ ಈ ರೀತಿ ಇದೆ. ಇಲ್ಲಿ ದುರ್ಯೋಧನನು ತನ್ನ ಸೇನೆಯನ್ನು ಕುರಿತು ದ್ರೋಣಾಚಾರ್ಯರಿಗೆ ಹೇಳುತ್ತಿದ್ದಾನೆ, ಓ ಶ್ರೇಷ್ಠ ಬ್ರಾಹ್ಮಣನೇ, ನನ್ನ ಸೇನೆಯಲ್ಲಿ ಯಾರು ಯಾರು ವಿಶೇಷ ಸೂರರಿದ್ದಾರೆ ಎಂಬುದನ್ನು ತಿಳಿದುಕೋ, ಹಾಗೂ ನನ್ನ ಸೇನೆಯ ನಾಯಕರು ಯಾರು ಎಂಬುದನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಅವರ ಹೆಸರುಗಳನ್ನು ಹೇಳುತ್ತಿದ್ದೇನೆ ಎಂದು ದ್ರೋಣಾಚಾರ್ಯರಿಗೆ ತನ್ನ ಸೇನೆಯ ಬಗ್ಗೆ ವಿವರಿಸುತ್ತಿದ್ದಾನೆ. ಶ್ರೀಕೃಷ್ಣನು ಹೇಳುವ ಪ್ರಕಾರ ಈ ಶ್ಲೋಕದ ಒಳ ಅರ್ಥ ಈ ರೀತಿ ಇದೆ. ಇಲ್ಲಿ ದುರ್ಯೋಧನನು ಎದುರಾಳಿ ಪಾಂಡವರ ಸೇನೆಯನ್ನು ನೋಡಿ ಹೊರಗೆ ನೋಡಲು ಧೈರ್ಯವಂತನಂತೆ ಕಂಡರೂ ಒಳಗೆ ಭಯಭೀತನಾಗಿದ್ದಾನೆ, ಆತಂಕಗೊಂಡಿದ್ದಾನೆ. ಹಾಗೂ ಯುದ್ಧವನ್ನು ಗೆಲ್ಲಲು ಪಾಂಡವರಿಗೆ ಶಸ್ತ್ರಾಸ್ತ್ರಗಳ ವಿದ್ಯೆ ನೀಡಿದ ದ್ರೋಣಾಚಾರ್ಯರ ಮೇಲೆ ಅವಲಂಬಿತನಾಗಿದ್ದಾನೆ. ಹಾಗೂ ದುರ್ಯೋಧನನು ತನ್ನ ಸೇನೆಯು ಪಾಂಡವರ ಸೇನೆಗಿಂತ ಬಲಿಷ್ಠವಾಗಿದೆ ಎಂಬ ಭಾವನೆಯಿಂದ ಅಹಂಕಾರವನ್ನು ಪಡುತ್ತಿದ್ದಾನೆ. ಅಂದರೆ ಇದರ ಒಟ್ಟು ಸಾರಾಂಶ, ಅಧರ್ಮದ ಕಡೆ ನಿಂತವರಲ್ಲಿ ಆತ್ಮವಿಶ್ವಾಸವಿರುವುದಿಲ್ಲ. ಅವರು ಸದಾ ಇತರರ ಬಲದ ಮೇಲೆ ಅವಲಂಬಿತರಾಗಿರುತ್ತಾರೆ ಮತ್ತು ಅಧರ್ಮಿಗಳಲ್ಲಿ ಅಹಂಕಾರ ಹೆಚ್ಚಾಗಿರುತ್ತದೆ ಮತ್ತು ಅದೇ ಅವರ ಶಕ್ತಿಯಾಗಿರುತ್ತದೆ. ಅಹಂಕಾರದಿಂದ ಕೂಡಿದ ಶಕ್ತಿ ಶಾಶ್ವತವಲ್ಲ, ಅದು ಧರ್ಮವಿಲ್ಲದಿದ್ದರೆ ನಾಶವಾಗಿ ಬಿಡುತ್ತದೆ ಎಂಬುದು ಈ 7ನೇ ಶ್ಲೋಕದ ಒಳ ಅರ್ಥ.